ಬಿಎಲ್ ಸಂತೋಷ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆಯ ಆರೋಪ. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಬ್ರಹ್ಮಾವರ ಪ್ರಕರಣ ದಾಖಲಾಗಿದೆ. ಬ್ರಹ್ಮಾವರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಫೇಸ್ಬುಕ್ ಪೇಜ್ನಲ್ಲಿ ತೇಜೋವಧಿಗಿನ ಮಾಡಲಾಗಿದೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರೋದು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಉಡುಪಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಬಿಗಿ ಭದ್ರತೆಯೊಂದಿಗೆ ತಿಮರೋಡಿ ಮನೆಗೆ ತೆರಳಿದ್ದಾರೆ ಪೊಲೀಸರು. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಬಹುದಾದ ಸಾಧ್ಯತೆ ಇದೆ. ಬಿಗಿ ಭದ್ರತೆಯೊಂದಿಗೆ ಪೊಲೀಸರು ತೆರಳಿರೋದು ಅಲ್ಲಿನ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸಿ ವಿಚಾರಣೆ ಮಾಡಬಹುದಾದ ಸಾಧ್ಯತೆ ಇದೆ. ಫೇಸ್ಬುಕ್ನಲ್ಲಿ ಅವಹೇಳನ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ, ತೇಜೋವಧಿಯನ್ನ ಮಾಡಲಾಗಿದೆ ಅನ್ನುವಂಥ ಆರೋಪ. ನೋಡಿ, ಆ ಭಾಗದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದು ಅರ್ಥ ಆಗಕ್ಕೆ ಸಮಯ ಬೇಕಾಗಬಹುದು. ಕ್ಷಣಕ್ಕೊಂದು ಬೆಳವಣಿಗೆ, ಕ್ಷಣಕ್ಕೊಂದು ರೀತಿಯಾದಂಥ ಕೇಸಸ್ಗಳು ದಾಖಲಾಗ್ತಾ ಇರೋದು. ಇದೀಗ ಫೇಸ್ಬುಕ್ನಲ್ಲಿ ತೇಜೋವಧಿಯನ್ನ ಮಾಡಲಾಗಿದೆ ಅನ್ನುವಂಥ ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸುವುದಕ್ಕೆ ಕೂಗು ಕೇಳಿಬಂದಿತ್ತು. ಬಿಗಿ ಭದ್ರತೆಯೊಂದಿಗೆ ತಿಮರೋಡಿ ಮನೆಗೆ ಇದೀಗ ಪೊಲೀಸರು ಆಗಮಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ವಶಕ್ಕೆ ಪಡೆಯಬಹುದಾದ ಸಾಧ್ಯತೆ ಇದೆ. ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಅನ್ನುವಂಥ ಆರೋಪ. ಸಾಮಾಜಿಕ ಜಾಲತಾಣದಲ್ಲಿ ಏಕವಚನದಲ್ಲಿ ಮಾತಾಡಲಾಗ್ತಿತ್ತು, ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಕೂತು ಮಾತಾಡೋದ್ರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ, ಯಾಕೆ ಮಾತಾಡೋರಿಗೆ ನೀವು ಕ್ರಮ ಕೈಗೊಳ್ತಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಪೊಲೀಸರು ಮನೆಗೆ ತೆರಳಿರುವುದನ್ನು ನೀವು ನೋಡ್ತಾ ಇದ್ದೀರಾ. ಬಿಗಿ ಬಂದೋಬಸ್ತ್ನಲ್ಲಿ, ಯಾಕಂದರೆ ಬಹಳ ಸೆನ್ಸಿಟಿವ್ ಆದಂಥ ವಿಚಾರ. ಮೊನ್ನೆ ಕೆಲವರು ಮನೆಗೆ ನೋಟಿಸ್ ಕೊಡೋದಕ್ಕೆ ವಕೀಲರು ಹೋದಾಗ ಎಲ್ಲ ಜನ ಒಟ್ಟಿಗೆ ಸೇರಿಕೊಂಡು ವಕೀಲರಿಗೇನೆ ಧಮಕಿ ಹಾಕೋದು, ಹಾಸ್ಯಾಸ್ಪದವಾಗಿ ಮಾತನಾಡೋದೆಲ್ಲ ಆಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಆ ಥರದ್ದು ಏನೂ ಆಗಬಾರ್ದು, ಅಹಿತಕರ ಘಟನೆಗಳು ನಡಿಬಾರ್ದು, ಅವಘಡಗಳು ನಡಿಬಾರ್ದು, ಅಥವಾ ಅಲ್ಲಿ ಜನ ಇದ್ದಂಥ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಇದೀಗ ಬಿಗಿ ಬಂದೋಬಸ್ತ್ನಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳೇ ತೆರಳದಂಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ವಿಜುವಲ್ಸ್ ಅನ್ನು ನಾವು ನೋಡ್ತಾ ಇದ್ರಿ. ಹಾಗಿದ್ರೆ ಇದೀಗ ತಿಮರೋಡಿ ಅವರನ್ನ ವಶಕ್ಕೆ ಪಡ್ಕೊಳ್ತಾರಾ ಪ್ರಶ್ನೆ ಇದೆ. ವಿಚಾರಣೆಗೆ ಮಾತ್ರ ಒಳಪಡಿಸ್ತಾರಾ ಅನ್ನೋದು ಕೂಡ ಪ್ರಶ್ನೆ ಇದೆ. ತಿಮರೋಡಿ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಫೇಸ್ಬುಕ್ ಪೇಜಿನಲ್ಲಿ ತೇಜೋವಧೆ ಮಾಡಿದ್ದಾರೆ. ಹಿಂದೂ ಧರ್ಮದ ನಾಯಕನ ನಿಂದನೆ ಮಾಡಿ ಧರ್ಮ ಸಮುದಾಯಗಳ ನಡುವೆ ವೈಮನಸ್ಸನ್ನ ಉಂಟು ಮಾಡುವಂತ ಹಿನ್ನೆಲೆಯಲ್ಲಿ ಈ ಥರದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗ್ರಾಮಾಂತರ ಬಿಜೆಪಿ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ಎಂಬುವರು ದೂರು ನೀಡಿದ್ರು. 196(1), 352, 353(2) BNS-ನಂತೆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಮಂಗಳವಾರ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಯಾರ್ಯಾರನ್ನು ಬಂಧಿಸ್ತಾರೋ, ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸ್ತಾರೋ, ಯಾರ್ಯಾರನ್ನ ಆರೋಪಿಗಳು ಅಂತಾರೋ ಅರ್ಥ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಯಾಕಂದರೆ ಎಲ್ಲರೂ ಇನ್ವೆಸ್ಟಿಗೇಷನ್ ಸೋಷಿಯಲ್ ಮೀಡಿಯಾದಲ್ಲೇ ಮಾಡ್ತಾ ಇರೋದು. ಎಲ್ಲರೂ ತೇಜೋವಧೆಯನ್ನು ಮಾಡ್ತಿರೋದು, ಆರೋಪಗಳನ್ನು ಮಾಡ್ತಿರೋದು, ಪ್ರತ್ಯಾರೋಪಗಳನ್ನು ಮಾಡ್ತಾ ಇರೋದು, ಏಕವಚನದಲ್ಲೇ ಮಾತಾಡ್ತಾ ಇರೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ. ಕೆಲವರಿಗೆ ನೋಟಿಸ್ ಕೊಡಲಾಗಿದೆ, ಕೆಲವರನ್ನು ವಶಕ್ಕೆ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಚಿಂತನೆ ಆಗಿದೆ, ಕೆಲವರನ್ನು ವಶಕ್ಕೆ ಪಡೆಯಲೇಬೇಕು ಅನ್ನುವಂಥ ಒತ್ತಾಯ ಕೂಡ ಆಗಿದೆ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋದು ಬೇರೆ ಶುರು ಆಗ್ಬಿಟ್ಟಿದೆ ಸದನದಲ್ಲಿ. ಸೊ ಹಾಗಾಗಿ ಈ ಬೆಳವಣಿಗೆ ಎಲ್ಲಿಂದಲೂ ಎಲ್ಲಿಗೆ ಹೋಗಬಹುದಾದ ಸಾಧ್ಯತೆಗಳು ದಟ್ಟವಾಗಿದೆ. ವಕೀಲರ ಸಮೇತವಾಗಿ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳುವಂಥ ಕೆಲಸಗಳು ಆಗಬೇಕಾಗತ್ತೆ. ಇಲ್ಲಾಂದರೆ ಇದು ಸಮಾಜದ ಸ್ವಾಸ್ಥ್ಯವನ್ನು, ಸಮಾಜದ ನೆಮ್ಮದಿಯನ್ನು, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಪ್ರಚೋದನೆ ನೀಡಿದ ರೀತಿಯಲ್ಲಿ ಆಗ್ಬಿಡುತ್ತೆ. ಅದು ಯಾರೇ ಆಗಿದ್ರೂ ಕೂಡ ನೋಡಿ.